ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಸ್ನೇಹಿತರೆ, ಇಂದು ನಿಮಗೆ SSLC ವಿಜ್ಞಾನದಲ್ಲಿ ಭೌತಶಾಸ್ತ್ರದಲ್ಲಿ ಬರ್ತಕ್ಕಂಥ ಪದೇ ಪದೇ ಕೇಳ್ತಕ್ಕಂಥ ಪ್ರಶ್ನೆಗಳನ್ನೇ ನಾನು ನಿಮಗೆ ಕೊಡ್ತೀನಿ. ಸೊ ಇದನ್ನು ಚೆನ್ನಾಗಿ ನೀವೇನು ಮಾಡಬೇಕಪ್ಪ ಅಂತಂದರೆ ಪ್ರಾಕ್ಟೀಸ್ ಮಾಡಿಕೊಡ್ರಿ. ಇಲ್ಲಿಂದ ನೀವು ನೋಡಿದರೆ ಫಿಸಿಕ್ಸಲ್ಲಿ ನನಗನ್ಸುತ್ತೆ 15ಕ್ಕಿಂತ ಹೆಚ್ಚು ಅಂಕಗಳನ್ನು ಆರಾಮಾಗಿ ಗಳಿಸ್ತೀರಿ. ಇದೇ ಥರದ ಕೆಮಿಸ್ಟ್ರಿ ಮತ್ತು ಬಯೋಲಜಿಯನ್ನು ಕೂಡ ಹಾಕ್ತೀನಿ. ಆಲ್ರೆಡಿ SSLC ಸೈನ್ಸ್ಗೆ ಸಂಬಂಧಪಟ್ಟಂತೆ ಪಾಸಿಂಗ್ ಪ್ಯಾಕೇಜನ್ನು ಭಾಳಷ್ಟು ರೀತಿಯಾಗಿರ್ತಕ್ಕಂಥ ವಿಡಿಯೋವನ್ನು ಹಾಕಿದ್ದೀನಿ. ಸೊ ದಯಮಾಡಿ ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ವಿಡಿಯೋವನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಎಲ್ಲ ವಿಷಯಗಳಲ್ಲಿದ್ದಾವೆ, ಅದರ ಯೂಸನ್ನು ಪಡ್ಕೊಡ್ರಿ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಒಳ್ಳೆಯ ಗುಣಮಟ್ಟದ ವಿಡಿಯೋಗಳು ನಿಮಗಾಗಿ ವೇಟಿಂಗ್ ಇದ್ದಾವೆ. ಸೊ ಫಸ್ಟ್ ಈ ಕ್ವಶನ್ ಪೇಪರ್ಲಿತ್ತು, ಯಾವ ಭೌತಿಕ ಪ್ರಮಾಣವನ್ನು ಕಿಲೋವ್ಯಾಟ್ ಪರ್ ಗಂಟೆ ಏಕಮಾನದಿಂದ ಅಳಿತೀವಿ? ವಿದ್ಯುತ್ ಸಾಮರ್ಥ್ಯ ಗೊತ್ತಿರಲಿ. ಇನ್ನು 1 ವೋಲ್ಟ್ನ ಮೌಲ್ಯ ಯಾವುದಕ್ಕೆ ಸಮವಾಗಿರ್ತದೆ? 1 ಜೌಲು, 1 ಜೌಲ್ ಬಾರ್ ಕೂಲಾಮ್ ಆಗಿರ್ಬೋದು, ಅಥವಾ 1 ಜೌಲ್ ಪರ್ ಸೆಕೆಂಡ್, 1 ಕೂಲಾಮ್ ಪರ್ ಮೀಟರ್. ಇನ್ನು 2 ಮಾರ್ಕ್ಸ್ ಕ್ವಶನ್ಸ್ ಕೇಳಿದ್ದಾರೆ. ಒಂದು ಮನೆಯ ಎಲೆಕ್ಟ್ರಿಕ್ ಐರನ್ನಲ್ಲಿ ಬಳಸ್ತಕ್ಕಂಥ ವಾಹಕ ಲೋಹವಲ್ಲ, ಆದರೆ ಮಿಶ್ರಲೋಹವೊಂದರಿಂದ ಮಾಡಲ್ಪಟ್ಟಿದೆ ಅನ್ನೋದಕ್ಕೆ ಕಾರಣ ಕೊಡ್ರಿ. ಅಥವಾ ಇನ್ನೊಂದು ಪ್ರಶ್ನೆ, 1 ವಿದ್ಯುತ್ ಕೋಶ, ಪ್ಲಗ್ ಕೀ, 1 ಆಮಿಮೀಟರ್. ಓಕೆನಾ? ಸರಣಿ ಜೋಡಣೆಯಲ್ಲಿ 2 ಓಮ್ನ ರೋಧಕ, ಅದರೊಂದಿಗೆ 4 ಓಮ್ನ 2 ರೋಧಕಗಳನ್ನು ಸಮಾಂತರವಾಗಿ ಹಾಗೂ 1 ವೋಲ್ಟ್ ಮೀಟರನ್ನು ಸಮಾಂತರವಾಗಿ ಜೋಡಿಸಿರುವ ಒಂದು ವಿದ್ಯುತ್ ಮಂಡಲವನ್ನು ರಚಿಸ್ರಿ. ಇನ್ನು 3 ಮಾರ್ಕ್ಸ್ಗೆ ಬರ್ತಕ್ಕಂಥ ಒಂದು ಲೆಕ್ಕ ಇದೆ. ಒಂದು ವಿದ್ಯುತ್ ಮೋಟರ್ದಲ್ಲಿ ಆಮಿಮೀಟರ್ ಒಂದನ್ನು ಯಾವ ಕ್ರಮದಲ್ಲಿ ಜೋಡಿಸಬೇಕು? 5 ರೋಧಕಗಳು ಪ್ರತಿಯೊಂದು 1/5 ಓಮ್ನ ವಿಭವಾಂತರ ಹೊಂದಿದ್ರೆ ಅದರಿಂದ ದೊರೆತಕ್ಕಂಥ ಗರಿಷ್ಠ ರೋಧ ಏನು? ಸೊ ಮುಂದೆ ಜೌಲನ ಉಷ್ಣೋತ್ಪಾದನಾ ನಿಯಮ, ಅದರ ಒಂದು ಗಣಿತೀಯ ರೂಪ ಕಲ್ಕೋಬೇಕು. ಈ ತತ್ವವನ್ನು ಆಧರಿಸಿ ವಿದ್ಯುತ್ ಬಲ್ಬ್ ಹೇಗೆ ಕೆಲಸ ಮಾಡ್ತದೆ ಅನ್ನೋದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅದ, ಅದನ್ನು ನೀವು ಕಲೀಲೇಬೇಕು. ಮುಂದಿನ ಪ್ರಶ್ನೆ, ಫ್ಲೆಮಿಂಗನ ಎಡಗೈ ನಿಯಮದಲ್ಲಿ ತೋರು ಬೆರಳು ಯಾವ ದಿಕ್ಕನ್ನು ಸೂಚಿಸ್ತದೆ? ಸೊ ಎಲ್ಲ ನಿಯಮಗಳನ್ನು ನೆನಪಿಟ್ಕೊಡ್ರಿ, ಎಡಗೈ ಬಲಗೈ ಮ್ಯಾಕ್ಸ್ವೆಲ್ನ ನಿಯಮಗಳನ್ನು. ಆಮೇಲೆ ಅದರಲ್ಲಿ ಯಾವ ಬೆರಳು ಏನನ್ನ ಸೂಚಿಸ್ತದೆ ಅನ್ನೋದನ್ನು ನೀವು ಗೊತ್ತಿರಬೇಕು. ಸೊ ಇದ್ರ ಮೇಲಂತೂ ಒಂದು ಪ್ರಶ್ನೆ ಖಂಡಿತವಾಗಿ ಬಂದೇ ಬರ್ತದೆ. ಇನ್ನು ಗೃಹ ಬಳಕೆಯ ವೈರಿಂಗ್ನಲ್ಲಿ ಹೆಚ್ಚಿನ ಶಕ್ತಿ ಉಪಕರಣಗಳಿಗೆ ಬಳಸ್ತಕ್ಕಂಥ ತಂತಿಯ ವಿದ್ಯುತ್ ರೇಟಿಂಗ್ ಏನಿರ್ತದೆ? ಇದು ನೋಡ್ಕೊಂಡು ಹೋಗಿ. ಮುಂದೆ ಪ್ರಶ್ನೆ, ನಿಖಿಲ ಅನೇಕ ಉಪಕರಣಗಳನ್ನು ಒಂದೇ ಸಾಕೆಟ್ನಲ್ಲಿ ಸಂಪರ್ಕಿಸಿದಾನ, ಇದು ಸುರಕ್ಷಿತ ಅಭ್ಯಾಸವೇ? ನಿಮ್ಮ ಉತ್ತರವನ್ನು ಸಮರ್ಥಿಸ್ರಿ. ಮುಂದೆ ವಿದ್ಯುತ್ ಪ್ರವಹಿಸ್ತಕ್ಕಂಥ ಸುರುಳಿಯ ಮೂಲಕ ಸುತ್ತಲೂ ಕಾಂತಕ್ಷೇತ್ರದ ಬಲರೇಖೆಗಳನ್ನು ತೋರಿಸೋ ಚಿತ್ರ ಬರೆಯಿರಿ. ವೆರಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್, ಬಂದೇ ಬರ್ತಕ್ಕಂಥ ಪ್ರಶ್ನೆ. ಮುಂದಿನ ಪ್ರಶ್ನೆ, ನೀವು ವಿದ್ಯುತ್ ಕಾಂತವನ್ನು ಹೇಗೆ ತಯಾರಿಸ್ತೀರಿ? ವಿದ್ಯುತ್ ಕಾಂತದ ಸಾಮರ್ಥ್ಯವು ಯಾವ ಅಂಶಗಳನ್ನು ಅವಲಂಬಿಸಿದೆ? ಇದು ಕೂಡ ನೋಡ್ಕೊಡ್ರಿ. ಮುಂದೆ ಲಾಂಗ್ ಕ್ವಶನ್ಸ್ಗಳಲ್ಲಿ ಕೇಳಿದರೆ, ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆನಂಥ ಲೋಹೀಯ ದೇಹಗಳನ್ನು ಹೊಂದಿರೋ ಉಪಕರಣಗಳನ್ನು ಭೂಸಂಪರ್ಕ ತಂತಿಗೆ ಸಂಪರ್ಕ ಹೊಂದಿದೆ, ಕಾರಣಗಳನ್ನು ಕೊಡ್ರಿ. ಅಥವಾ ಗೃಹ ಬಳಕೆ ವೈರಿಂಗ್ನಲ್ಲಿ ಉಪಕರಣಗಳನ್ನು ಸಮಾಂತರವಾಗಿಯೇ ಏಕೆ ಜೋಡಿಸಬೇಕು? ಮುಂದೆ ನಮ್ಮ ದೇಶದಲ್ಲಿ ವಿದ್ಯುತ್ ಮಂಡಲದ ನೇರ ತಂತಿ ಮತ್ತು ತಟಸ್ಥ ತಂತಿಯ ನಡುವಿನ ವಿಭವಾಂತರ ಎಷ್ಟು ಅಂತ ಕೇಳಿದರೆ, ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ನನಗೆ ಅನಿಸಿತು. ಇನ್ನು ಬೆಳಕನ್ನು ಪ್ರತಿಫಲಿಸ್ತಕ್ಕಂಥ ಗೋಳಿಯ ಮೇಲ್ಮೈಗಳು ಯಾವಾಗಿದ್ದಾವ? ಯಾವ ದರ್ಪಣ? ಅದು ನೋಡ್ಕೊಡ್ರಿ. ಮುಂದೆ ನಿರಪೇಕ್ಷ ವಕ್ರೀಭವನದ ಸೂಚ್ಯಂಕ ನಿರ್ಧಾರ ಮಾಡುವಾಗ ಹೋಲಿಸಲ್ಪಡುವ 2 ಮಾಧ್ಯಮಗಳು ಏನಾಗಿರ್ತಾವ? ಮುಂದೆ ಮಸೂರದ ಸಂಗಮ ಬಿಂದು ಮತ್ತು ವಸ್ತುವಿನ ನಡುವಿನ ಅಂತರಕ್ಕೆ ಏನಂತ ಕರಿತೀವಿ? ಆಮೇಲೆ ಮಸೂರದ ಸಾಮರ್ಥ್ಯದ ವ್ಯಾಖ್ಯೆಯನ್ನು ಕೊಡಬೇಕು, ವರ್ಧನೆಯ ವ್ಯಾಖ್ಯೆ ಕೊಡಬೇಕು. ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಇನ್ನೊಂದು ಕೇಳಿದರೆ, ನಿಮ್ನ ದರ್ಪಣದ ಮುಂದೆ ಸಿ ಬಿಂದುವಿಗಿಂತ ಹಿಂದೆ ವಸ್ತುವನ್ನು ಇಟ್ಟಾಗ ಉಂಟಾಗೋ ಪ್ರತಿಬಿಂಬದ ರೇಖಾಚಿತ್ರವನ್ನು ಬರೆಯಿರಿ. ನೋಡಿ, ನಿಮ್ನ ದರ್ಪಣ ಸಿ ಬಿಂದುವಿಗಿಂತ ಹಿಂದೆ ಇದೆ, ರೇಖಾಚಿತ್ರ. ಇನ್ನೊಂದು ಪಿನ ಮಸೂರದಲ್ಲಿ 2F1ನಲ್ಲಿ ಇಟ್ಟಾಗ ಪ್ರತಿಬಿಂಬದ ರೇಖಾಚಿತ್ರಗಳನ್ನು ಬರೀಬೇಕು, ಅದರ ಸ್ವಭಾವ ಗಾತ್ರಗಳನ್ನು ಬರೀಬೇಕು. ಇದನ್ನು ನೆನಪಿಟ್ಕೊಡ್ರಿ. ಈ ಕ್ವಶನ್ ನಿಮಗೆ 3 ಮಾರ್ಕ್ಸಿಗೆ ಬಂದೇ ಬರ್ತದೆ. ಪಿನ ಮಸೂರದ್ ಬರ್ಬೋದು, ನಿಮ್ನ ಮಸೂರದ್ ಬರ್ಬೋದು. ಒಟ್ಟು 2 ಸೇರಿಸಿ ಎಷ್ಟು 12 ಈ ತನಾಗಿರ್ತಕ್ಕಂಥ ರೇಖಾಚಿತ್ರಗಳಿದಾವೆ. ಅವುಗಳಲ್ಲಿ ಒಂದಂತನೂ ಕೂಡ ಬಂದೇ ಬರ್ತದೆ, ಖಂಡಿತವಾಗಿ ನೋಡ್ಕೊಡ್ರಿ. ಇನ್ನು ಬೆಳಕಿನ ವಕ್ರೀಭವನದ ನಿಯಮಗಳು, ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಒಂದು ಲೆಕ್ಕ ಕೇಳಿದ್ದಾರೆ ನೋಡಿ. 20 ಸೆಂಟಿಮೀಟರ್ ವಕ್ರತ ತ್ರಿಜ್ಯದ ಒಂದು ಪಿನ ಮಸೂರದ ದರ್ಪಣದ ಮುಂಭಾಗದಲ್ಲಿ 20 ಸೆಂಟಿಮೀಟರ್ ದೂರದಲ್ಲಿ 5 ಸೆಂಟಿಮೀಟರ್ ಎತ್ತರವಿರುವ ಒಂದು ವಸ್ತುವನ್ನು ಇಟ್ಟಿದೆ. ಪ್ರತಿಬಿಂಬದ ಸ್ವಭಾವ, ಸ್ಥಾನ, ಗಾತ್ರಗಳನ್ನು ಕಂಡುಹಿಡಿಯಿರಿ. ವೆರಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್, ಇದು ಕೂಡ ನಿಮಗೆ ಬರಲೇಬೇಕು. ಇಲ್ಲಿರ್ತಕ್ಕಂಥದ್ದು, ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡುವಾಗ ಕಣ್ಣಿನಲ್ಲಿ ಉಂಟಾಗೋ ಬದಲಾವಣೆ ಏನಾಗಿರ್ತದೆ? ಇಂಪಾರ್ಟೆಂಟ್ ಅದು. ಇನ್ನು ಮುಂದೆ, ಭೂಮಿಯ ವಾಯುಮಂಡಲದಲ್ಲಿ ಬೆಳಕಿನ ವಕ್ರೀಭವನದಿಂದ ಕಂಡುಬರುವ ಯಾವುದಾದರೂ 2 ವಿದ್ಯಮಾನಗಳು? ಟೆಂಡಲ್ ಪರಿಣಾಮ. ಸೊ ಪದೇ ಪದೇ ಕೇಳ್ತಾರೆ. ಮುಂದೆ, ಸಮೀಪ ದೃಷ್ಟಿಯ ಕಣ್ಣು ಹೊಂದಿರುವ ವ್ಯಕ್ತಿ 1.2 ಮೀಟರ್ ಆಚೆಗಿನ ವಸ್ತುವನ್ನು ಸ್ಪಷ್ಟವಾಗಿ ನೋಡ್ಲಿಕ್ಕೆ ಬರೋದಿಲ್ಲ. ಸರಿಯಾದ ದೃಷ್ಟಿ ಪುನಃಸ್ಥಾಪಿಸಲು ಯಾವ ಮಸೂರ ಕೊಡಬೇಕು? ಸೂರ್ಯೋದಯದ ಕಾಲದಲ್ಲಿ ಸೂರ್ಯ ಕೆಂಪಾಗಿ ಆದರೆ ಮಧ್ಯಾಹ್ನದಲ್ಲಿ ಬೆಳ್ಳಗೆ ಕಾಣಲಿಕ್ಕೆ ಕಾರಣ ಏನು?
ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದು ಯಾವ ದೃಷ್ಟಿದೋಷ, ಇದಕ್ಕೆ ಯಾವ ಮೊಸರು ಸೂಚಿಸ್ತೀರ ಅಂತ ಕೇಳಿದ್ದಾರೆ. ಸೊ ನೋಡ್ಕೊಡ್ರಿ, ನಿಸರ್ಗದಲ್ಲಿ ಕಾಮನಬಿಲ್ಲು ಹೇಗೆ ಉಂಟಾಗ್ತದೆ ಅಂತ ಕೇಳಿದ್ದಾರೆ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಮುಂದಿನ ಪ್ರಶ್ನೆ, ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆಯ ಚಿತ್ರ, ಇದನ್ನು ಕೂಡ ನೀವು ಬರೀಬೇಕು. ಅದರಲ್ಲಿ ಭಾಗಗಳನ್ನು ಗುರುತಿಸ್ತಕ್ಕಂಥ ಕೆಲಸ ಆಗಬೇಕು. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಇತ್ತು. ಇಷ್ಟು ನಾನು ಏನು ಮಾಡಿದ್ದೀನಿ ಅಂದರೆ, ನಿಮಗೆ ಬರ್ತಕ್ಕಂಥ ಫಿಸಿಕ್ಸಲ್ಲಿ ಬರ್ತಕ್ಕಂಥ ಪದೇ ಸ್ವಲ್ಪ ಟಫ್ ಅನಿಸಿದ್ರು ಪರವಾಗಿಲ್ಲ, ಬಟ್ ಈ ಕ್ವಶನ್ಸ್ಗಳನ್ನ ನೀವು ಚೆನ್ನಾಗಿ ಪ್ರಿಪೇರ್ ಮಾಡಬೇಕು. ಈ ಪ್ರಿಪೇರ್ ಮಾಡಿದರೆ ಒಳ್ಳೆಯ ಅಂಕಗಳನ್ನು ನೀವು ಇಲ್ಲಿಂದ ಏನು ಮಾಡ್ತೀರಪ್ಪ ಅಂದರೆ ಗಳಿಸ್ತೀರಿ. ಸೊ ಮುಂದೆ ಬರ್ತಕ್ಕಂಥ ವಿಡಿಯೋಗಳಲ್ಲಿ ನಾವು ಇದಕ್ಕಿಂತ ಇನ್ನೂ ಹೆಚ್ಚಿನ ಇದ್ರದ್ದು ಕೀ ಆನ್ಸರ್ಸ್ಗಳನ್ನು ಸಹಿತ ಕೊಡಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ. ಸೊ ಮ್ಯಾಕ್ಸಿಮಮ್ ಆಗಿರ್ತಕ್ಕಂಥ ಹೆಲ್ಪ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ. ಬಟ್ ನೀವು ನಮಗೆ ಸ್ನೇಹಿತರೆ ವಿಡಿಯೋಗಳನ್ನು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬಾರ್ದು. ನಮ್ಮದೇ ವಾಟ್ಸಪ್ ಚಾನಲ್ ಅದ, ಟೆಲಿಗ್ರಾಮ್ ಗ್ರೂಪ್ ಅದ, ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ. ಅವುಗಳಿಗೆ ಕಡ್ಡಾಯವಾಗಿ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ